ಮದುವೆ 3 ಗಂಟು 7 ಹೆಜ್ಜೆ 2 ಮನಸ್ಸುಗಳು ಕೊನೆಯವರೆಗೂ ಜೊತೆಯಾಗುವ ವೇದಿಕೆಯೇ ಮದುವೆ. ಈ ಮದುವೆಯ ಸಂಭ್ರಮಕ್ಕೆ ನಾನು ಕಾಲಿಟ್ಟು 14 ವರ್ಷವಾಗಿದೆ. ಮೇ 27, 2011. ನನ್ನ ಮದುವೆ ದಿನಕ್ಕೆ ಶುಭ ಕೋರಿದ ಎಲ್ಲ ವಿದ್ಯಾರ್ಥಿಗಳಿಗೂ, ಆತ್ಮೀಯರಿಗೂ, ಬಂಧು ಮಿತ್ರರಿಗೂ, ಹಿರಿಯರಿಗೂ, ಕಿರಿಯರಿಗೂ ತುಂಬ ಹೃದಯದ ಧನ್ಯವಾದ. ಮದುವೆ ಪ್ರತಿ ಹೆಣ್ಣು ಸಹ ಕಾಲಿಡುವಂತಹ ಅತಿ ಮುಖ್ಯವಾದ ಘಟ್ಟ. ಆದರೆ ಹೇಳ್ತಾರೆ ಕಂಕಣ ಭಾಗ್ಯ ಕೂಡಿ ಬಂದರೆ ಯಾರೂ ಸಹ ತಡೆಯೋಕ್ಕಾಗಲ್ಲ ಅಂತ. ಆ ಕಂಕಣ ಭಾಗ್ಯ ಕೂಡಿ ಬರೋದು ಎಷ್ಟು ಮುಖ್ಯನೋ, ಆ ಕಂಕಣ ಭಾಗ್ಯದಲ್ಲಿ ಹೆಣ್ಣಿಗೆ ಸುಖ ಸಿಗುವುದು ಸಹ ಅಷ್ಟೇ ಮುಖ್ಯ. ಏಕೆಂದರೆ ಒಂದು ಹೆಣ್ಣು 3 ಗಂಟು ಅಂತ ಹೊಸ ಪ್ರದೇಶದಲ್ಲಿ ಕಾಲಿಡ್ತಾಳೆ, ಹೊಸ ಜನರೊಂದಿಗೆ ಬೆರೀತಾಳೆ, ತನ್ನದೇ ಆದಂತಹ ಹೊಸ ಲೋಕವನ್ನು ಸೃಷ್ಟಿ ಮಾಡ್ಕೊತಾಳೆ, ಎಷ್ಟು ಏಳು ಬೀಳಿನಲ್ಲಿ ಬದುಕ್ತಾಳೆ. ಆದರೆ ಹೆಣ್ಣಿಗೆ ಎಷ್ಟೇ ಏಳು ಬೀಳು ಎಲ್ಲ ಬಂದರೂ ಸಹ ಗಂಡ ತನ್ನ ಪತಿ ಒಬ್ಬರು ತನ್ನ ಜೊತೆ ಇದ್ದರೆ ಸಾಕು, ಏಳು ಬೀಳುಗಳನ್ನು ದಾಟಿ ಆಕೆ ಮುಂದೆ ನಿಲ್ತಾಳೆ. ಸೊಸೆಯಾಗಿ, ಹೆಂಡತಿಯಾಗಿ, ನಾದಿನಿಯಾಗಿ, ತಾಯಿಯಾಗಿ, ಅತ್ತಿಗೆ, ಅತ್ತೆ, ಇನ್ನು ಅನೇಕ ರೀತಿಯ ಬಂಧಗಳನ್ನು ಹೊಸದಾಗಿ ಮುಡಿ ಹಾಕ್ಕೊಂಡು ಹೆಣ್ಣು ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೋತಾಳೆ. ಸೊ ನನ್ನ ಏಳು ಬೀಳಿಗೆ ಕಾರಣ ಆಗಿರೋದು ಮದುವೆನೇ ಆದರೂ, ನನ್ನ ಏಳು ಬೀಳುವಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನನ್ನನ್ನು ನಾನು ಸಾಧಿಸ್ಕೊಳ್ಳೋಕ್ಕೆ ಕಾರಣ ಆಗಿರೋದು ಸಹ ನನ್ನ ಮದುವೆನೇ. ಸೊ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ನನ್ನ ಪತಿದೇವ ಅಂತ ಹೇಳ್ತಾ, ಈ ದಿನ ನನ್ನ ಖುಷಿಗೆ ಒಂದು ರೀತಿ ಕಾರಣ ಆದ ಎಲ್ಲ ವಿಷಸ್ಗೂ ಥ್ಯಾಂಕ್ ಯು ಸೋ ಮಚ್. ಮನಸ್ಫೂರ್ತಿಯಾಗಿ ಯಾರೆಲ್ಲ ಶುಭಾಶಯಗಳನ್ನು ನನಗೆ ತಲುಪಿಸಿದಿರಿ ಅವ್ರಿಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.